ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ರಿಪ್ಪ, ಇವಾಗಂತೂ ಸಂಜಿಕಾತ್ರಿ. ನಾನು ನಿಮ್ಗೇನು ಚಾಟ್ ರೆಸಿಪಿ ತೋರಿಸಿದ್ನಲ್ರಿ, ಅದನ್ನಷ್ಟ ಉಂಡಿದ್ದೆ ರೀ ನಾನು. ಇವಾಗ ಹೊಟ್ಟೆ ಅಂತ ಹಸಿಯೋದಲ್ರಿ, ಹಾಗಾಗಿ ನಾನು ಹೊಟ್ಟೆ ಹಸಿತೈತೆ ಅಂತಂದು ಒಂದು ಎಗ್ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ ರೀ. ಇಲ್ಲಿ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ. ಮತ್ತು ನಾನೇನು ಮಧ್ಯಾಹ್ನ ಚಾಟ್ ಮಾಡಿದ್ನಲ್ರಿ, ಅದರದ್ದು ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಹಿಂಗೆ ಉಳ್ದೈತಿ. ನಾನು ಇದನ್ನು ಹಿಂಗೆ ಬಿಟ್ವಿಪ್ಪ ಅಂತಂದ್ರೆ ಚಲ್ ಬಿಡ್ತಾರೆ ಅವರು, ಮತ್ತು ಅದಕ್ಕೂ ಹಾಕೋದೇ ಇಲ್ಲ. ಸೊ ನಾನು ಅದಕ್ಕೆ ಇವಾಗ ಇದನ್ನು ಸಿಂಪಲ್ಲಾಗಿ ಏನಾದರೂ ಅಂದ್ರೆ ನಾನು ಯೂಟ್ಯೂಬ್ ನೋಡಿ ಎಲ್ಲ ಮಾಡ್ತೀನಿ ಅಂತಲ್ಲ ರೀ, ನನಗೇನು ಮೈಂಡೊಳಗೆ ಬರ್ತಿರ್ತೈತಲ್ಲ ಅದನ್ನು ಮಾಡಿಬಿಡ್ತೇನೆ ರೀ ನಾನು. ಇವಾಗ ಅದೆಲ್ಲ ಸಿಂಪಲ್ಲಾಗಿ ಇದ್ರೊಳಗೆ ಉಳ್ಳಾಗಡ್ಡಿ ಒಳಗೆ ಎಣ್ಣೆ ಉಪ್ಪು ಖಾರ ಮಸಾಲೆ ಇದನ್ನೆಲ್ಲ ಹಾಕಿ ಇದನ್ನು ಕಟ್ ಮಾಡಿ ಹಾಕಿಬಿಟ್ರೆ ಮುಗೀತು. ರೈಸ್ ಒಳಗೆ ಹಚ್ಕೊಂಡು ತಿಂತೀನಿ ರೀ. ಅದನ್ನು ಯಾವ ರೀತಿ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ಇವಾಗ ಇಲ್ಲೇ ಎಣ್ಣೆ ಕಾಯ್ಕಿಟ್ಟೇನೆ ರೀ, ಇದ್ರೊಳಗೆ ಜೀರಿಗೆ ಹಾಕೊಂಡ್ಬಿಡೋಣ. ಸ್ವಲ್ಪ ಹಾಕೊಂಡೇನಿ ರೀ ನಾನು. ಇವಾಗ ಉಳ್ಳಾಗಡ್ಡೆ ಹಾಕೊಳ್ಳೋಣ ಇದ್ರೊಳಗೆ. ಇವಾಗ ಇದ್ರೊಳಗೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಡೋಣ ರೀ. ಇಲ್ಲೇ ಉಳ್ಳಾಗಡ್ಡೆ ಚಲೋತ್ನಾಗಿ ಫ್ರೈ ಆದ್ವಿ ರೀ. ಇವಾಗ ಇದ್ರೊಳಗೆ ಎಲ್ಲ ಮಸಾಲೆ ಹಾಕೊಂಡ್ಬಿಡೋಣ ರೀ. ಸ್ವಲ್ಪ ಅರಿಶಿನದ ಪುಡಿ ಹಾಕೊಳ್ಳೋಣ ರೀ, ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ ರೀ, ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕೊಳ್ಳೋಣ ರೀ, ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕೊಳ್ಳೋಣ ರೀ. ನೀವಿದ್ರೆ ಹಾಕೋಬೋದ್ರಿ, ಇಲ್ಲಂದ್ರೆ ಬಿಡ್ಬೋದು ರೀ. ಮತ್ತು ಸ್ವಲ್ಪ ಉಪ್ಪು ರೀ, ಮತ್ತು ಇದ್ರೊಳಗೆ ಒಣ ಖಾರ ಹಾಕಿ ಸ್ವಲ್ಪ ನೀರು ಹಾಕಿಬಿಡ್ತೀನಿ ರೀ. ಇವಾಗ ಇದ್ರೊಳಗೆ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡ್ಬಿಡೋಣ ರೀ. ಇಲ್ಲೇ ನೋಡಿರಿ, ನಂದು ಎಗ್ ರೆಸಿಪಿ ರೆಡಿ ಆಯ್ತು ರೀ. ಎಷ್ಟು ಟೇಸ್ಟಿ ಆಗಿದೆ ಅಂದ್ರೆ ನಾನು ಹಿಂಗೆ ಈ ಥರ ಮಾಡಿ ಟೇಸ್ಟ್ ಮಾಡಿದೆ ರೀ. ಸಕ್ಕತ್ ಟೇಸ್ಟ್ ಆಗೈತೆ ರೀ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿರಿ. ಸೊ ನೋಡ್ರಿಪ್ಪ, ನಿನ್ನೆ ನಾನು ಸ್ಪೆಷಲ್ ಅಂದರೆ ಈಸಿ ಆಗಿರುವಂಥದ್ದು, ಸಿಂಪಲ್ ಆಗಿರುವಂಥದ್ದು ತತ್ತಿದ್ದು ಬಾಯ್ಲ್ಡ್ ಎಗ್ಗಿಂದು ರೆಸಿಪಿ ತೋರಿಸಿದೆ ರೀ. ಮತ್ತು ಅದೆಲ್ಲ ಮುಗೀತು ರೀ. ಮತ್ತು ನಾನು ಬೆಳಗ್ಗೆ ಎದ್ದೆ ಸ್ನಾನನೂ ಮಾಡಿದೆ, ಊಟನೂ ಮಾಡಿದೆ. ಮತ್ತು ಇವಾಗ ಸಂಜೆಗೆ ಆಯ್ತಲ್ರಿ, ಸಂಜೆಗೆ ಜಲ್ದಿ ಏನಾದರೂ ರೆಸಿಪಿ ಮಾಡೋಣ ಅಂತ ಹೇಳಿ ನಾನು ಜಲ್ದಿನೇ ಮಾಡತ್ತೀನಿ ರೀ. ಯಾಕೆ ಬಂತಂದ್ರೆ ಇನ್ನೂ 2 ಬುಟ್ಟಿ ಭಾಂಡಿ ಜಮ ಆಗ್ಯಾವ ರೀ. ಬೆಳಗಿನ ತಿಕ್ಕಿದ್ದಿಲ್ಲ, ಬಿಸಿಲು ಭಾಳ ಐತೆ ಅಂತಂದ್ರೆ. ಸೊ ಭಾಂಡಿ ಜಮ ಆಗ್ಯಾವ. ಆಮೇಲೆ ಮತ್ತು ಬರೆಯೋದು ಐತ್ರಿ ನಂದು. ಸೊ ಹಾಗಾಗಿ ಜಲ್ದಿ ಮಾಡಿ ಇಟ್ಬಿಟ್ಟಪ್ಪ ಅಂತಂದ್ರೆ ಜಲ್ದಿ ತಿನ್ನೋದು ಆಗುತ್ತೆ ರೀ. ಮತ್ತು ನಮ್ದು ಉಳ್ಕಿದ ಕೆಲಸನೂ ಆಗುತ್ತೆ ಅಂಥೇಳಿ ನಾನಿವತ್ತು ಬಟರ್ ಪನ್ನೀರ್ ಮಸಾಲ ಮಾಡತ್ತೀನಿ ರೀ. ಅದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ. ನಾನೆಲ್ಲ ಪನ್ನೀರ್ ತೊಗೊಂಡೇನಿ ರೀ. ಇದ್ರೊಳಗೆ ಇವಾಗ ನಾವು ಅರಿಶಿನ, ಉಪ್ಪು ಮತ್ತು ಖಾರ ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷದ ತನಕ ಮ್ಯಾರಿನೇಟ್ ಮಾಡೋಕೆ ಇಟ್ಬಿಡೋಣ ರೀ. ಇಲ್ಲಿ ನೋಡಿರಿ, ನಾನು ಅರಿಶಿನ, ಉಪ್ಪು ಮತ್ತು ಖಾರ ಹಾಕಿದೆ. ಇವಾಗ ಇದನ್ನೆಲ್ಲ ಚಲೋತ್ನಾಗಿ ಮಿಕ್ಸ್ ಮಾಡಿ 5 ರಿಂದ 10 ನಿಮಿಷದ ತನಕ ಮ್ಯಾರಿನೇಟ್ ಮಾಡೋಕೆ ಇಟ್ಬಿಡೋಣ ರೀ. ಇವಾಗ ಈ ಜಾರ್ ಒಳಗೆ ಟಮಾಟಿ, ಅಲ್ಲ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಗೋಡಂಬಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಇವಾಗ ನಾವೇನು ಇದನ್ನು 15 ನಿಮಿಷ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ರಿ, ಅದನ್ನ ಇವಾಗ ಫ್ರೈ ಮಾಡ್ಕೊಳ್ಳೋಣ ರೀ. ಇಲ್ಲೊಂದು ಬಾಳ್ಗಿಗೆ ಹಾಕಿಟ್ಟಿನಿ, ಅದರೊಳಗೆ ಸ್ವಲ್ಪ ಬಟ್ರ್ ಹಾಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನು ಪನ್ನೀರನ್ನ ಅದ್ರೊಳಗೆ ಹಾಕೊಂಡ್ಬಿಡೋಣ ರೀ. ಸ್ವಲ್ಪ ಎಣ್ಣೆನೂ ಹಾಕೊಳ್ಳೋದು ಇದ್ರೊಳಗೆ. ಇವಾಗ ನಮ್ದು ಈ ಪನ್ನೀರ್ ನಾವೇನು ಮಾಡ್ಕೊಂಡಿವಲ್ಲ ಮಸಾಲೆ, ಅದನ್ನ ಇದ್ರೊಳಗೆ ಹಾಕೊಂಡ್ಬಿಡೋಣ ರೀ. ಇವಾಗ ಚಲೋತ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ಇದನ್ನು. ಇಲ್ಲಿ ನೋಡಿರಿ, ನಮ್ಮ ಪನ್ನೀರ್ ಕೂಡ ಫ್ರೈ ಆದ್ವಿ ರೀ. ಮತ್ತು ಈ ಸೈಡ್ ನಾನು ಉಳ್ಳಾಗಡ್ಡಿನೂ ಕಟ್ ಮಾಡ್ಕೊಳತ್ತೇನೆ ರೀ. ಇವಾಗ ನಾವು ಪನ್ನೀರಿದ್ದು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ರೀ. ಅದಕ್ಕೆ ನಾನಿಲ್ಲೇ ಬಟ್ರ್ ಹಾಕೀನಿ. ಮತ್ತು ಇದ್ರೊಳಗೆ ನಾವು ಎಣ್ಣೆ ಹಾಕೊಂಡ್ಬಿಡೋಣ ರೀ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಇದ್ರೊಳಗೆ. ಇವಾಗ ನಾವು ಇಲ್ಲೇ ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇನೆ ನಾನು, ಅದನ್ನು ಇದ್ರೊಳಗೆ ಹಾಕೊಂಡ್ಬಿಡೋಣ. ಇವಾಗ ಇದು ಫುಲ್ ಸಾಫ್ಟ್ ಆಗಲಿ ರೀ, ಎಲ್ಲ ಬ್ರೌನ್ ಕಲರಿಗೆ ಬರಲಿ ರೀ. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಉಳ್ಳಾಗಡ್ಡಿ. ಇವಾಗೆಲ್ಲೇ ನಮ್ಮ ಉಳ್ಳಾಗಡ್ಡಿ ಎಲ್ಲ ಚಲೋತ್ನಾಗಿ ಫ್ರೈ ಆದ್ವಿ ರೀ, ಬ್ರೌನ್ ಕಲರಿಗೂ ಬಂದು. ಇವಾಗ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇದ್ರೊಳಗೆ ಹಾಕೊಂಡ್ಬಿಡೋಣ. ಇವಾಗ ಒಂದು 2 ರಿಂದ 3 ನಿಮಿಷ ಇದನ್ನು ಚಲೋತ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ. ಇವಾಗ ನಾವು ಗ್ರೇವಿನೂ ಹಾಕೊಂಡ್ಬಿಡೋಣ ಇದ್ರೊಳಗೆ. ಗ್ರೇವಿ ಹಾಕಿ ನೋಡ್ಕೊಂಡು ಯಾವ ರೀತಿ ಮಿಕ್ಸ್ ಮಾಡತ್ತೀನಿ ಅಂತ.
ಇವಾಗ ನಮ್ಮ ಮಸಾಲೆ ಎಲ್ಲ ಚಲೋತ್ನಾಗಿ ಫ್ರೈ ಆತ್ರಿ. ಇವಾಗ ಇದ್ರೊಳಗೆ ಒಣ ಮಸಾಲೆ ಎಲ್ಲ ಹಾಕೊಂಡ್ರಿ, ಹಸಿ ವಾಸನೆ ಎಲ್ಲ ಹೋದ್ರಿ. ಇವಾಗ ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳೋಣ್ರಿ ಇದ್ರೊಳಗೆ. ಮತ್ತೊಂದು ಸ್ವಲ್ಪ ಜೀರಿಗೆ ಪುಡಿ ಹಾಕೊಳ್ಳೋಣ್ರಿ. ಮತ್ತೊಂದು ಸ್ವಲ್ಪ ಚಿಕನ್ ಮಸಾಲೆನೂ ಹಾಕೊಳ್ಳೋಣ್ರಿ, ಅಂದರೆ ಟೇಸ್ಟ್ ಇನ್ನೂ ಜಾಸ್ತಿ ಬರುತ್ತೆ ರೀ. ಮತ್ತೊಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಂಡು ಬಂದಿದ್ದು. ಧನಿಯಾ ಪೌಡ್ರ್ ಇರಬೇಕಲ್ಲ, ಇಲ್ಲದ ಟೇಸ್ಟ್ ಆಗಲ್ಲ. ಒಂದು ಸ್ವಲ್ಪ ಆದರೂ ಹಾಕೋಬೇಕು. ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಳ್ಳೋಣ್ರಿ ಇದ್ರೊಳಗೆ. ಮತ್ತೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಮತ್ತು ಒಣ ಖಾರ ಹಾಕೊಳ್ಳೋಣ್ರಿ ಇದ್ರೊಳಗೆ ನಾವು. ಇವಾಗ ಇದನ್ನೆಲ್ಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮತ್ತೊಂದು ಸ್ವಲ್ಪ ನೀರು ಹಾಕೊಂಡು ನೋಡ್ರಿ ಇದ್ರೊಳಗೆ. ಈಗ ನಿಮಗೆ ಎಷ್ಟು ಥಿಕ್ನೆಸ್ ಬೇಕಲ್ಲ ಅದ್ರ ಮೇಲೆ ನೀವು ನೀರು ಹಾಕೋರಿ. ಇಲ್ಲಿ ನೋಡಿರಿ, ನೀರು ಹಾಕಿದ್ಮೇಲೆ ಒಂದೆರಡು ನಿಮಿಷ ಕುದಿಸಿದಾರೆ. ಇದನ್ನು ಕುದಿಯಬೇಕಾದ್ರೆ ನಿಂಬೆಹಣ್ಣಿನ ರಸ ಕೂಡ ಹಾಕೊಂಡಿದ್ದಾರೆ ನಾನು. ಮತ್ತು ಕುದಿಯಾತಲ್ರಿ ಚಲೋತ್ನಾಗಿ. ಇವಾಗ ನಾವೇನು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕೊಂಡ್ರಿ. ಇವಾಗ ಇದನ್ನು ಚಲೋತ್ನಾಗಿ ಮಿಕ್ಸ್ ಮಾಡೋಣ್ರಿ. ಇವಾಗ ಪನ್ನೀರ್ ಹಾಕಿ ಇದನ್ನು ಇನ್ನೊಂದೆರಡು ನಿಮಿಷ ಕುದಿಸ್ಕೊಳ್ಳೋಣ್ರಿ. ಇವಾಗ ಇಲ್ಲಿ ನೋಡ್ರಿ, ಪನ್ನೀರ್ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡೆ ರೀ ನಾನು. ಇವಾಗ ಇದ್ರ ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಳ್ಳೋಣ್ರಿ. ಆಮೇಲೆ ಮತ್ತು ಕೊತ್ತಂಬರಿ ಹಾಕೊಳ್ಳೋಣ್ರಿ. ಮತ್ತು ಲಾಸ್ಟಿಗೆ ಸ್ವಲ್ಪ ಬಟ್ರ್ ಹಾಕಿ ಬಂದ್ ಮಾಡ್ಕೊಂಡ್ರಿ ಗ್ಯಾಸ್. ಇಲ್ಲಿ ನೋಡಿರಿ, ನಮ್ಮದಂತೂ ಪನ್ನೀರ್ ಬಟ್ರ್ ಮಸಾಲ ಎಷ್ಟು ಸಖತ್ತಾಗೈತಪ್ಪ ಅಂತಂದ್ರೆ ನಾನು ಹಂಗೆ ಟೇಸ್ಟ್ ಮಾಡಿದ್ದೆ ರೀ. ಇವಾಗೂನಲ್ಲ, ನೀವು ಬೇಕಂದ್ರೆ ಇದನ್ನು ಚಪಾತಿ ಜೊತೆ, ನಾನ್ ಜೊತೆ, ರೈಸ್ ಜೊತೆ ಅದ್ರ ಜೊತೆ ಬೇಕಾದರೂ ತಿನ್ಬೋದು ರೀ. ಈಗ 6 ಗಂಟೆ ಆಯ್ತು ರೀ ಟೈಮ್. ಸೊ ನಾನು ಈಗ ತಿನ್ನಲ್ಲ ರೀ, ಆಮೇಲೆ ತಿಂತೇನೆ ರೀ. ಫಸ್ಟ್ ಹೋಗಿ ಭಾಂಡೆ ತಿಕ್ಕೊಂಡು ಬರ್ತೀನಿ ರೀ. ಇಲ್ಲಿ ಸಿಂಕ್ ಒಳಗೆ ಸ್ವಲ್ಪ ಅದಾವ್ರಿ, ಹೊರಗೆ ಸ್ವಲ್ಪ ಅದಾವ್ರಿ. ಇಲ್ಲಿ ಬಾಂಡೆ ತಿಳ್ಕೊತ ಅರಿಶಿ ಇದು ಮಾಡಿದ್ದ ರೀ. ಏನದು ಪನ್ನೀರಿಂದ ಗ್ರೇವಿ ಮಸ್ತ್ ಆಗೈತ್ರಿಪ್ಪ. ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಮಲ್ಕೊಂಡಿದ್ದು ಮತ್ತೊಂದು ಸ್ವಲ್ಪ ಅನ್ನ ಉಂಡ್ರಿ ತಲೆಪಟ್ಟು ತಿಂದೈಕಿ ಆ ಗ್ರೇವಿ ನೋಡಾರ್ದನ. ಅಷ್ಟು ಬಾಂಡೆ ಹಾಕೊಂಬಂದ್ರಿ. ಈಗ ಭಾಳ ಇದ್ದು ಬಾಂಡೆ ನೋಡ್ರಿ. ಇಲ್ಲಿ ನೋಡ್ರಿ, ಇದೊಂದು ಬುಟ್ಟಿ ರೀ ಮತ್ತು ಇದೊಂದು ಬುಟ್ಟಿ, 2 ಬುಟ್ಟಿ ಬಾಂಡೆ ತಿಕ್ಕೊಂಡು ಬಂದೆ ರೀ ನಾನು. ಮತ್ತು ನಾನಿಲ್ಲಿ ಈ ಥರ ಚಪಾತಿ ಮಾಡತ್ತೇನೆ ರೀ. ಅಂದ್ರೆ ಎಣ್ಣೆ ಹಾಕ್ಲಾರ್ದ ಬೇಯಿಸ್ತಾರಲ್ರಿ ಈ ಥರ ಗ್ಯಾಸ್ ಮೇಲೆ, ಆ ರೀತಿ ಚಪಾತಿ ಮಾಡತ್ತೇನೆ ರೀ. ಮತ್ತು ಬಿಸಿ ಬಿಸಿ ತಿನ್ನೋಣ ಅಂಥೇಳಿ ಇನ್ನೊಂದು ಸಲ ಇದನ್ನು ನಮ್ಮ ಬಟ್ರ್ ಪನ್ನೀರ್ ಮಸಾಲ ಸಖತ್ ಟೇಸ್ಟ್ ಆಗೈತೆ ರೀ. ಮಮ್ಮಿನೂ ತಿಂದರೆ ಸಖತ್ತಾಗಿದೆ ಅಂತಂದ್ರೆ ಇದನ್ನು ಇನ್ನೊಂದು ಬಿಸಿ ಮಾಡತ್ತೇನೆ. ನಾನು ಬಿಸಿ ಬಿಸಿ ತಿಂದರೆ ಹೋಗುತ್ತೆ ಅಂಥೇಳಿ ಇವಾಗ ಜಲ್ದಿ ಚಪಾತಿ ಬೇಯಿಸ್ಕೊಂಡು ಬಿಡೋಣ್ರಿ. ಇದನ್ನು 3 ಮಾಡ್ಕೊಂಡಿದ್ದೆ ನಾನು. 3 ಆಗೋಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೆ, ಅಷ್ಟೇ ಮಾಡತ್ತೇನೆ ರೀ ಇವಾಗಿಲ್ಲೇ. ಇಲ್ಲಿ ನೋಡಿರಿ, ನಾನು ಪನ್ನೀರ್ ಬಟ್ರ್ ಮಸಾಲ ಮೇಲೆ ಮತ್ತೊಂದು ಸ್ವಲ್ಪ ಬಟ್ರ್ ಹಾಕಿದೆ ರೀ. ಮತ್ತು ಇಲ್ಲಿ ನಾನು ಚಪಾತಿ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೆ ಸ್ವಲ್ಪ ಬಟ್ರ್ ಹಾಕೊಂಡೆ ರೀ. ಇವಾಗ ತಿನ್ನೋಣ್ರಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡ್ರಿಪ್ಪ, ನಾನಂತೂ ಬೆಳಗ್ಗೆ ಜಲ್ದಿನೇ ಅದು ಬಂದೆ ರೀ. ಮತ್ತು ನಿನ್ನೆ ಆದರೂ ಚಪಾತಿ ಆ ರೀತಿ ಬಟ್ರ್ ಒಳಗೆ ಹಚ್ಕೊಂಡು ಪನ್ನೀರ್ ಬಟ್ರ್ ಮಸಾಲ ಒಳಗೆ ಹಚ್ಕೊಂಡು ತಿಂದಿದ್ನಲ್ಲ ರೀ. ಅದಕ್ಕೆ ಚಪಾತಿದೇನೋ ಬೇಡ, ರೈಸಿಂದ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಿನ್ನೆ ನಾನು ಮಮ್ಮಿ ಸೂಪರ್ ಮಾರ್ಕೆಟಿಗೆ ಹೋಗಿದ್ವಿ ರೀ. ಅಲ್ಲಿಂದ ನಾನು ಪುಳಿಯೋಗರೆ ಮಸಾಲೆದು ಒಂದು ದೊಡ್ಡ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ. ಇವಾಗ ಅದನ್ನು ಪುಳಿಯೋಗರೆ ಮಾಡ್ಕೊತೀನಿ ರೀ ಇವಾಗ. ಮತ್ತು ನಂದಂತೂ ಟಿಫಿನ್ ಬಾಕ್ಸ್ ನಾನು ಕ್ಲಾಸ್ ರೂಮ್ ಒಳಗನ ಬಿಟ್ಟು ಬಂದುಬಿಟ್ಟೇನೆ ರೀ. ಬೆಂಚ್ ಕೆಳಗಿಟ್ಟಿದ್ದೆ, ಅದನ್ನು ನೆನಪಾಗಿಲ್ಲ ತೊಗೊಂಡ್ಬರಕ್ಕೆ. ಇವಾಗ ನೋಡ್ತೀನಿ, ನಾನು ಇದ್ರೊಳಗೆ ಕಟ್ಕೊಂಡು ಹೋಗೋದಾಗುತ್ತೆ ನೋಡ್ತೀನಿ ರೀ. ಡಬ್ಬಿ ಇರಲಿಲ್ಲ ಅಂದ್ರೆ ಬಿಟ್ಟು ಹೋಗ್ತೇನೆ ರೀ, ಕಟ್ಕೊಂಡು ಹೋಗಲ್ಲ. ಪುಳಿಯೋಗರೆ ರೆಡಿ ಆಯ್ತು ರೀ. ನಾನು ಟಿಫಿನು ಕಟ್ಕೊಂಡೆ, ಮತ್ತು ಟೈಮ್ ಇತ್ತಲ್ಲ ಅದಕ್ಕೆ ನಾಷ್ಟ ಮಾಡಿ ಹೋಗೋಣ ಅಂಥೇಳಿ ಮಾಡತ್ತೇನೆ ಇವಾಗ ನಾಷ್ಟ. ನೋಡಿರಿ, ಇವಾಗ ಜಸ್ಟ್ ಕಾಲೇಜಿಂದ ಬಂದು ಊಟ ಮಾಡಿದೆ ರೀ ನಾನು. ಮಮ್ಮಿಯವರು ಬಿರಿಯಾನಿ ಮಾಡಿದರೆ ಸಖತ್ ಟೇಸ್ಟಿ ಆಗಿತ್ತು ರೀ. ಬಿರಿಯಾನಿನ ಊಟ ಮಾಡಿದೆ ನಾನು. ಮತ್ತು ನೋಡಿ, ನಾನು ಯಾವ್ದು ಆರ್ಡ್ರ್ ಮಾಡಿದ್ನಲ್ಲ ರೀ ಮೀಶೋಯಿಂದ, ನಾನು ಆ ಡ್ರೆಸ್ ಹಾಕೊಂಡು ಹೋಗಿದ್ದೆ ರೀ. ಸಖತ್ ಕಾಣಿಸತ್ತಿತ್ತು ರೀ. ಅಂದ್ರೆ ಆಂಟಿಯವರು ಭಾಳ ದಿನ ಆದಮೇಲೆ ಕೊಟ್ಟರಿ ಅದನ್ನು. ಇವಾಗ ನಿನ್ನೆ ರಾತ್ರಿ 10 ಕೊಟ್ಟಾರ್ರಿ ಈ ಡ್ರೆಸ್. ನಾನು ಬೆಳಗ್ಗೆ ಕೊಟ್ಟರೆ ನಡೆಯುತ್ತೆ ಅಂತಂದೆ ರೀ. ಇರಲಿ, ಜಲ್ದಿನ ಕೊಡ್ತೇನೆ ಅಂತಂದ್ರೆ ಇವಾಗ ಅವರಿಗೂ ರೊಕ್ಕ ಕೊಡೋಕ್ಕೂ ಹೋಗ್ಬೇಕು ರೀ ನಾನು. ಮತ್ತು ನಿಮ್ಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.